ಶಿವ 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 ಶಿವನೇ ಹರ ತಾನೆ ಬಂತ ಕನಸು ಬಡೆದ ಜ್ಞಾತಕ ನೀನು ನಮಗ್ಯಾತ ಶಿವ ಶಿವ देवैतं यदायुः ओम सर्वेश्वराय ವರ್ಷದಿಂದ ಇದನ್ನ ಕಾರ್ತಿಕೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಗುಗ್ಗಳ ಕಾರ್ಯಕ್ರಮವನ್ನು ಮಾಡ್ತೀವಿ. ಆಮೇಲೆ ಪಾದಯಾತ್ರೆಯಿಂದ ಪೂರ್ತಿ ಗುಗ್ಗಳ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಪ್ರಸಾದ ಸೇವೆ ಇರುತ್ತೆ. ಮತ್ತೆ ಸಾಯಂಕಾಲ ಜಗದ್ಗುರುಗಳು ಬಂದು ಕಾರ್ತಿಕವನ್ನು ದೀಪ ಅವರ ಹಸ್ತದಿಂದ ಕಾರ್ತಿಕ ದೀಪವನ್ನು ಉದ್ಘಾಟನೆ ಮೂಲಕ ಆಚರಿಸ್ತಾ ಬರ್ತಾ ಇದ್ದೀವಿ. ಸುಮಾರು ಬೆಳಗ್ಗೆ ನಾವು ಗುಗ್ಗಳ ಮಾಡ್ತಾ ಇರುವಾಗ ಸುಮಾರು 500ರಿಂದ 1000 ಜನ ಬರ್ತಾರೆ. ಅವ್ರಿಗೆಲ್ಲ ವ್ಯವಸ್ಥೆನೂ ನಮ್ಮ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ಮುಖಂಡರು ಎಲ್ಲರಿಂದಲೂ ಇದು ಸೇವೆ ಸಲ್ಲಿಸ್ತೈತಿ. ಎಲ್ಲರೂ ದಾನ ಮೂಲಕ ಕೊಟ್ಟಿರ್ತಾರೆ. ಎಲ್ಲರೂ ಇದರಿಂದನೂ ಪ್ರಸಾದ ಮುಟ್ತೈತೆ. ಹಾಗೆ ಸಾಯಂಕಾಲ ಕೂಡ ಕಾರ್ತಿಕ ಮುಗಿದ ತಕ್ಷಣ ಎಲ್ಲರಿಗೂ ಸುಮಾರು 4ರಿಂದ 5,000 5ರಿಂದ 6,000 ತನಕ ಜನ ಬರ್ತಾರೆ. ಅವ್ರಿಗೆ ಯಾರಿಗೂ ಒಂದು ಹೆಚ್ಚು ಕಡಿಮೆ ಆಗದಂಗೆ ಪ್ರಸಾದ ಸೇವೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಏರಿಯಾದಲ್ಲಿ ನಮ್ಮ ಓಣಿ ಒಳಗೆ ನಮ್ಮ ವಾರ್ಡಿನ ಒಳಗಂದ್ರೆ ಎಲ್ಲರೂ ಒಗ್ಗಟ್ಟಿದ್ದಾರೆ. ಮೊದಲು ಮಹಿಳೆಯರಾಗಲಿ ಪುರುಷರಾಗಲಿ ನಾವೆಲ್ಲ ಬೇರೆ ಭಾವನೆನೇ ಇಲ್ಲ. ನಮ್ಮಲ್ಲಿ ಎಲ್ಲರೂ ಒಂದೇ ಅಂತೇಳಿ ಬೆಳಗ್ಗೆ ಎಲ್ಲರೂ ಸರಿಯಾಗಿ ನಿಂತು ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಸ್ವಚ್ಛತೆ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಮಹಿಳೆಯರು ಅಷ್ಟು ಶಿಸ್ತಿನಿಂದ ಇದು ನಮ್ಮ ಮನೆ, ನಮ್ಮ ದೇವಸ್ಥಾನ, ನಮ್ಮ ಸಾರ್ವಜನಿಕ ನಮ್ಮ ಮನೆ ಅಂತಲೇ ಮಾಡ್ತಾ ಇದ್ದಾರೆ. ಈಗ ಸಾಯಂಕಾಲ ರಂಗೋಲಿ ನೋಡಿದ್ರೆ ನೀವೇನಂತೀರ, ಅಷ್ಟು ಚೆನ್ನಾಗೂ ರಂಗೋಲಿ ಹಾಕ್ತಾರೆ. ಮಹಿಳೆಯರಾಗಲಿ ಪುರುಷರಾಗಲಿ ನಮ್ಮಲ್ಲಿ ಬಹಳ ಒಗ್ಗಟ್ಟಿರೋದ್ರಿಂದ ಇಂಥ ದೊಡ್ಡ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಕಾರ್ಯಕ್ರಮ. ಇನ್ನೂ ಹೆಚ್ಚು ಜನಗಳು ಬರ್ತಾ ಇದ್ದಾರೆ. ಎಲ್ಲರೂ ಈ ವೀರಭದ್ರೇಶ್ವರ ಆಶೀರ್ವಾದ ನಮಗೆ ಹೆಚ್ಚು ಮಾಡೋಂಥ ಶಕ್ತಿ ಕೊಡಲಿ ನಮ್ಮ ಮಹಿಳೆಯರಿಗೆ ಅಂತ ಕೇಳ್ತೀನಿ. ಹೆಚ್ಚಾಗಿ ಎಲ್ಲರೂ ಬಂದು ನಮಗೆಲ್ಲ ಹಿಂಗೆ ಬಂದು ಹೋಗ್ತಾರಲ್ಲ, ನಮ್ಗೆ ಅದೇ ಸಂತೋಷ. ನಮ್ಮ ವಾರ್ಡಿನಾಗಲಿ ನಮ್ಮ ಊರ ನಾಗರಿಕರ ಪ್ರೋತ್ಸಾಹನೂ ಭಾಳ ಇದೆ. ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲರೂ ಧನಮನ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ನಡೀತೈತಿ. ಒಂದು ಕೈಯಲ್ಲಾಗಲ್ಲ, ಕೈ ಸೇರಿದರೆ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ಜನ ಸೇರಿ ಎಲ್ಲರೂ ಒಕ್ಕೂಟ ಬಂದು ನಿಂತು ಮಾಡ್ತಾರೆ. ಕಾರ್ಯಕ್ರಮ ಅಂತೂ ಅಚ್ಚುಕಟ್ಟಾಗಿ ನಡೆಯುತ್ತೆ. ಇನ್ನೂ ಹೆಚ್ಚಿನ ನಮಗೆ ಸೇವೆ ಮಾಡೋಂಥ ಕೊಡಲಿ ಅಂತ ವೀರಭದ್ರೇಶ್ವರ ಮೇಲೆ ಪ್ರಾರ್ಥಿಸ್ತೇವೆ. ಮತ್ತು ಎಲ್ಲ ನೋಡ್ರಿ ಮಹಿಳೆಯರು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನಡೀತಾ ಇದೆ, ಎಷ್ಟು ಚೆನ್ನಾಗಿ ದೀಪ ಒಂದು ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಿ. ನಮ್ಮ ಎಲ್ಲ ಹಿರಿಯರ ಪರವಾಗಿ ಆಚಾರ ಮೇನ್ ಅಂದ್ರೆ ನಮಗೆ ಮಠದ ಆಶೀರ್ವಾದ ಭಾಳ ಇದೆ. ಅವರು ನಮಗೆ ಆಶೀರ್ವಾದ ಮಾಡಿದ್ರಂದ್ರೆ ನಾವು ಬೇಕಾದಂತ ಮಾಡ್ತೀವಿ ಅಂತ ಹೇಳಿ ನಾನು ಏನು ಮಾತನ್ನು ಮುಗಿಸ್ತೇನೆ.